ನಾನು ಫ್ಯಾಷನ್ ಶೋ ವಾಚ್ ಮಾಡೋದಕ್ಕಿಂತ ಹೋಗ್ತಾ ಇದ್ದೀನಿ. ಪಾಕೆಟ್ ಮನಿ ಅಂತ 5000 ಕೊಡಿ. ಅಲ್ಲ ಕಣ್ರಿ, ನಿಮ್ಗೆ ಸ್ವಲ್ಪನಾದ್ರೂ ಹೃದಯ ಅನ್ನೋದು ಇದೆಯನ್ರಿ? ನಿಮ್ ಗೆಳತಿ ಪ್ರೀತಿ ಅದೇ ಕಣ್ರಿ, ಮಹಿಳಾ ಸಂಘದವಳು, ಅವಳಿಗೆ ಆಕ್ಸಿಡೆಂಟ್ ಆಗೋಗ್ಬಿಡ್ತ ಕಣ್ರಿ. ನಾನ್ ಕೇಸರಿ ಬಾತ್ ಮಾಡಿರೋದು ನಿನಗಲ್ಲ, ಮತ್ತಿನ್ ಯಾರಿಗಮ್ಮ? ನಮ್ ಯಜಮಾನ್ರಿಗೆ. ಅಯ್ಯ ಶಿವನೇ, ಅಯ್ಯ ಶಿವನೇ, ಎಂತ ಕೆಲಸ ಆಗೋಯ್ತಮ್ಮ. ಅವನೆಲ್ಲಮ್ಮ ಈಗ ಅಂದ್ರೆ ಅವನನ್ನ ಇಂಟ್ರ್ಯೂ ಹೋಗ್ಬಿಟ್ ಬಾ ಅಂತ ನಾನೇ ಅನಂತಪುರ ಕಳ್ಸ್ಕೊಟ್ಟಲ್ಲಮ್ಮ. ಅಣ್ಣಯ್ಯ, ನೀನು ನಮ್ಮ ಯಜಮಾನ್ರನ್ನ ಇಂಟರ್ವ್ಯೂ ಕಳ್ಸಿದೀಯಾ? ಹೌದಮ್ಮ. ನನಗಿರೋಳು ನೀನು ಒಬ್ಳ ತಂಗಿ ಕಣ. ನಮ್ಮ ಮಳೆಯಂದ್ರಿಗೆ ಒಂದು ಕೆಲಸ ಅಂತಲ್ಲ, ಕಾರ್ಯ ಅಂತ ಇಲ್ಲ. ಹೇಗಾದ್ರೂ ಮಾಡಿ ಅವನನ್ನ ಸಂಪಾದನೆಗೆ ಹಚ್ಚಬೇಕು ಅಂತ ನನಗೆ ಕಾಡ್ತಾನೆ ಇತ್ತು ಕಣಮ್ಮ. ಅದಕ್ಕೆ ಒಂದು ಇಂಟರ್ವ್ಯೂ ಪತ್ತೆ ಮಾಡಿದೆ. ನಾನೇ ಅವನಿಗೆ ಚಾರ್ಜ್ ಹಾಕ್ಬಿಟ್ಟು ಅನಂತಪುರಕ್ಕೆ ಕಳ್ಸಿದ್ವಿ. ತಪ್ಪಿ ಇಂಟರ್ವ್ಯೂ ನಲ್ಲಿ ಏನಾದ್ರೂ ನಮ್ಮ ಮಳೆಯಂದ್ರು ಸೆಲೆಕ್ಟ್ ಆಗ್ಬಿಟ್ರು ಅಂದ್ರೆ ಅವ್ರಿಗೆ ತಿಂಗಳ 10,000 ರೂಪಾಯಿ ಪಗಾರ. ನಾನ್ ನಿಮ್ಗೆ ಅಂತ ಮಾಡಿದ ಕೇಸರಿ ಬಾತ್ನ ನಾಯಿ ತಿನ್ಕೊಂಡು ಹೋಗ್ಬಿಡ್ತಾ? ಇಲ್ಲ, ಸುಳ್ಳು ಹೇಳಿ ನಮ್ಮ ಅಣ್ಣ ತಿನ್ಕೊಂಡು ಹೋಗ್ಬಿಟ್ಟ. ಈಚೆಗೆ ನಿಮ್ಮ ಅಣ್ಣ ಯಾಕೋ ಸಿಕ್ಕಾಪಟ್ಟು ಸುಳ್ಳು ಹೇಳ್ತಿದ್ದಾನೆ. ಕರೆಕ್ಟ್ ಬಿಟ್ಲಾ? ನೆನ್ನೆ ಅಭಿ ನನಗೂ ಸುಳ್ಳು ಹೇಳಿ ನಾನು ಫ್ಯಾಷನ್ ಶೋಗೆ ಹೋಗೋದನ್ನ ತಪ್ಪಿಸಿದ್ದಾರೆ. ನಿಮ್ ಹತ್ತು ಅಷ್ಟೇ ಅಲ್ಲಮ್ಮ, ನನ್ನ ಮಗ ನನ್ನ ಹತ್ತನ್ನು ಸುಳ್ಳು ಹೇಳೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾನೆ. ರಾಜವ್ರೆ, ಈ ಪಾಂಡುರಂಗ ಸುಳ್ಳನ್ನೇ ಮನೆ ದೇವ್ರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇದು ಹೀಗೆ ಮುಂದುವರೆದ್ರೆ ನಮ್ಗೆ ಯಾರಿಗೂ ಉಳ್ಗಾಲ ಇಲ್ಲ. ಹೇಗಾದ್ರೂ ಮಾಡಿ ಅವಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಜಾತಿ ಸಂಪಲ್ತೀನಿ. ಯಾರು ಇದು ವೈಟ್ ಅಂಡ್ ವೈಟ್ ಸ್ವಾಮಿಗಳು? ಇವರು ಸ್ವಾಮಿಗಳಲ್ಲ, ನಿಜದ ನಂಜಪ್ಪ, ದೊಡ್ಡ ವ್ಯಕ್ತಿಗಳು. ಸುಮ್ನೆ ಇರ್ರಿ, ನೋಡೋದಕ್ಕೆ ನನ್ನಷ್ಟೇ ಕುಳ್ಳಿಗಿದ್ದಾರೆ. ನೀನ್ ಯಾರಪ್ಪ? ಇವರು ನನ್ನ ಹಬಿ ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತಾರೆ. ಇವ್ರನ್ನ ರಿಪೇರಿ ಮಾಡ್ಸೋದಕ್ಕೆ ನಿಮ್ನ ಕರ್ಸಿದ್ದು. ಇಲ್ಲೇ ಇರ್ತೀನಲ್ಲ, ರಿಪೇರಿ ಮಾಡ್ತೀನಿ ಬಿಡಿ. ಹಬಿ, ನಾನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು. ಗಿವ್ ಮಿ ಜಸ್ಟ್ 3000 ರೂಪೀಸ್. ಚೇಂಜ್ ಉಳಿದ್ರೆ ವಾಪಸ್ ತಂದು ಕೊಡ್ತೀನಿ. ನೋಡ್ರಪ್ಪ, ನನ್ನ ಹತ್ತಿರ ನಂದೇ ಒಂದು ದಮ್ಮಡಿನೂ ಇಲ್ಲ. ಯಾವ ದುಡ್ಡು? ಯಾ ಕಂಡವ್ರ ದುಡ್ಡು ಕಣೆ. ಹೋಗ ಕಪಡ ಬಿಂಕೆ ನಮ್ಮ ಹೋಗ. ಹಬಿ, ಬೀಗಕಾಯಿ ತರೋದ್ರಿಂದ ಏನು ಉಪಯೋಗ ಆಗಲ್ಲ. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಸುಮ್ಮನೆ ತಪ್ಪಾಯ್ತು ಅಂತ ಒಪ್ಕೊಂಬಿಡಿ, ಇಲ್ಲ ಅಂದ್ರೆ ನಿಮ್ಗೆ ತೊಂದರೆ ಆಗುತ್ತೆ. ನಾನ್ ಎಲ್ರಿ ಸುಳ್ಳು ಹೇಳ್ದೆ? ಹೌದು ಯಜಮಾನ್ರೆ, ತಪ್ಪಾಯ್ತು ಅಂತ ಒಪ್ಕೊಳ್ಳಿ. ನೀ ಸ್ವಲ್ಪ ತಪ್ಪಗಿರೆ. ಒಪ್ಕೊಳ್ಳಿ. ಹಂಗ್ರೆ ನಮ್ ಕಡೆ ಅಂತ ತಪ್ಪಾಯ್ತು. ಒಂದು ಸುಳ್ಳು ನನ್ನ ಮೈಯನ್ನೆಲ್ಲ ಹಿಂಡಿ ಹಿಪ್ಪೆ ಮಾಡ್ಬಿಡುತ್ತೆ. ಪಾಂಡುರಂಗ, ಈಗಾಗ್ಲೇ ನೀನು ಒಂದು ಸುಳ್ಳು ಹೇಳಿದೆ, ಇನ್ನು 2 ಸುಳ್ಳು ಏನಾದ್ರೂ ಹೇಳ್ಬಿಟ್ರೆ ನಾಲ್ಗೆ ಬಿದ್ದೋಗುತ್ತೆ. ತಮ್ಮದೇ ಅಲ್ಲ ತಮ್ಮದು. ತಾವು ನನಗೆ ಸುಳ್ಳು ಹೇಳೋ ಚಟನ್ ಬಿಟ್ಬಿಟ್ರಿ. ಹಾಗಾಗಿ ನಾನು ನಿಮಗೆ ಏನಾದ್ರೂ ತೋಫಾ ಕೊಡ್ಲೇಬೇಕು ಅಂತ ಅನಿಸ್ತಾ ಇದೆ. ಇಲ್ಲಿ ಕಣ್ಣು ಮುಚ್ಕೊಂಡು ಕೈನ ಮೇಲಕ್ಕೆತ್ತೆ ನಾನು ಕಾಣಿಕೆ ಅರ್ಪಿಸ್ಬಿಡ್ತೀನಿ. ಏನಯ್ಯ ಪಾಂಡುರಂಗ, ಬೆಳ್ಳಿ ಉಡ್ದಾರ ಇಷ್ಟೊಂದು ಭಾರ ಇದೆ? ಅದು ಬೆಳ್ಳಿ ಉಡ್ದಾರ ಅಲ್ಲ ಗುರುವರ್ಯ, ಬೆಲ್ಟ್ ಕಟ್ಟಿದ್ದೀನಿ. ಅಯ್ಯೋ, ನಾನ್ ಬೆಲ್ಟ್ ಹಾಕಲ್ಲ ಕಣಯ್ಯ. ನೋಡಿ, ನೀವು ಕಟ್ಟಿರ್ತಕ್ಕಂಥ ಬೆಲ್ಟ್ಗೆ ನಾನೊಂದು ಬಾಂಬನ್ನು ಫಿಕ್ಸ್ ಮಾಡಿದ್ದೀನಿ. ಅಪ್ಪಿ ತಪ್ಪಿ ನೀವೇನಾದ್ರೂ ಆ ಬೆಲ್ಟನ್ನು ಬಿಟ್ಕೊಂಡ್ಬಿಟ್ರು, ಅದರಲ್ಲಿರೋ ಬಾಂಬು ಢಮಾರ್ ಅಂತ ಸಿಡಿದು ನೀವು ಸತ್ತಾಗ್ಬಿಡ್ತೀರಾ. ಅಥವಾ ಜೋರಾಗಿ ನಡೆಯಕ್ಕೆ ಶುರು ಮಾಡಿದ್ರು ಆ ಬಾಂಬ್ ಸಿಡಿದ್ಬಿಟ್ಟು ನೀವು ಸತ್ತಾಗ್ಬಿಡ್ತೀರಾ. ಹಾಗಾಗಿ ಇನ್ಮೇಲಿಂದ ನೀವು ಬೆಲ್ಟನ್ನು ಬಿಚ್ಚೋ ಹಾಗಿಲ್ಲ, ಜೋರಾಗಿ ನಡ್ಗೋ ಹಾಗೂ ಇಲ್ಲ. ಅದಕ್ಕೆ ನನ್ನ ರೂಮಲ್ಲಿ ಒಡವೆಗಳು ಕಾಣಿಸ್ತಾ ಇಲ್ಲ. ಓ ಮೈ ಗಾಡ್, ನನ್ನ ಒಡವೆಗಳು ಹೋಯ್ತು. ಅತ್ತೆ ಹತ್ರ ಇದ್ದ ದುಡ್ಡು ಹೋಯ್ತು, ಎಲ್ಲ ಒಡವೆಗಳು ಹೋಯ್ತು. ಇದನ್ನೆಲ್ಲ ಯಾರು ಕಳ್ತನ ಮಾಡ್ತಿದಾರೆ ಅಂತ ಕಂಡು ಹಿಡಿಲೇಬೇಕು. ನಂಜಪ್ಪ ಅವರೇ, ಬನ್ನಿ. ಬನ್ನಿ, ಯಾವ ಪರವಾಗಿಲ್ಲ ಬನ್ರಿ. ಅಲ್ಲ ಅಳಿಸ್ಬಿಟ್ರಿ. ಬಂದ್ಬಿಡ್ತಾ? ಹೇಳಮ್ಮ ತಾಯಿ. ನಿಮ್ ಮನೇಲಿ ಇದ್ರು ಕಳ್ತನ ಆಗ್ತದೆ. ಆ ಕಳ್ತನ ಯಾರು ಮಾಡ್ತಾ ಇದಾರೆ ಅಂತ ಹೇಳಿ. ಅಯ್ಯೋ, ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ, ಪರಿಸ್ಥಿತಿ ಇನ್ನು ಬಿಗಡಾಯಿಸ್ಕೊಂಡೇ ಇದೆ. ಯಾಕೋ ಏನೋ ನಮ್ಮ ನಿಜದ ನಂಜಪ್ಪ ಅನುಮಾನದಿಂದ ಮಾತಾಡ್ತಾ ಇರೋದು ನೋಡಿದ್ರೆ ಇವನೇ ಕದ್ದಿರ್ಬೇಕು ಅಂತ ನನಗೆ ಅನುಮಾನ. ಅಂದ್ರೆ ನಾನು ಹಂಗೆಲ್ಲ ಮಾಡಲ್ಲಪ್ಪ. ನನ್ನ ಹೆಸರು ನಿಜದ ನಂಜಪ್ಪ, ಕದಿಯೋನಲ್ಲಪ್ಪ ನಾನು. ಹಾಗಾದ್ರೆ ನಿಜವಾಗ್ಲೂ ಕಳ್ತನ ಮಾಡ್ತಿರೋರು ಯಾರು ಅಂತ ಹೇಳಪ್ಪ. ನೀನ್ ಹೇಳಿದ್ರೆ ರೆಡ್ ಬಟನ್ ಅಮ್ಬಿಡ್ತೀನಪ್ಪ. ಅಯ್ಯೋ, ಯಾವ್ದೇ ಕಾರಣಕ್ಕೂ ಆ ಕೆಂಪು ಬಟನ್ ಮಾತ್ರ ಅಮಕ್ಬೇಡಿ. ಕೆಂಪು ಬಟನ್ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ? ನಿಮ್ ಯಜಮಾನಪ್ಪ ಕಟ್ಟಿರೋ ಬೆಲ್ಟ್ ಅಲ್ಲಿರೋ ಬಾಂಬು ಬ್ಲಾಸ್ಟ್ ಆಗುತ್ತೆ. ನೋಡಿ, ನೀವ್ ನಿಜ ಹೇಳಿಲ್ಲ ಅಂದ್ರೆ ನಾನು ಈ ಕೆಂಪು ಬಟನ್ ಪ್ರೆಸ್ ಮಾಡ್ಬಿಡ್ತೀನಿ. ಹೇಳ್ತೀನಿ, ನಿಮ್ ಮನೇಲಿರೋ ದುಡ್ಡು ಒಡವೆ ಎಲ್ಲ ಕದ್ದಿರೋದು ಬೇರೆ ಯಾರು ಅಲ್ಲ, ಈ ಪಾಂಡುರಂಗ ಗಂಡುಗಲಿ. ಮತ್ತಿನ್ನೇನ್ರಿ ಜಾತಿ ಚಂಪಲ್ತೀನಿ ಅವ್ರೆ, ಏನೋ ಸ್ವಲ್ಪ ದುಡ್ಡು ಉಳಿಸ್ಬೇಕು, ಸಂಸಾರನ ಬಂದಿಗೆ ತರಬೇಕು ಅಂತ ನಾನು ಕೆಲವು ಸುಳ್ಳುಗಳನ್ನ ಹೇಳಿದ್ನಪ್ಪ. ನೀವು ಅದನ್ನೇ ನೆಪ ಮಾಡ್ಕೊಂಡು ನಾನೇನೋ ಮಹಾನ್ ಸುಳ್ಳುಗಾರ, ನನಗೆ ಸುಳ್ಳು ಹೇಳೋ ಚಟ ಇದೆ, ಆ ಚಟನ ಬಿಡಿಸ್ಬಿಡ್ತೀನಿ ಅಂತ ಇನ್ಯಾವನ್ನೋ ಮನೆ ಕರ್ಕೊಂಡ್ಬಂದು ಅವನು ನಿಲ್ಲಿಟ್ಕೊಂಡು ಇಷ್ಟೆಲ್ಲ ಖರ್ಚುಗಳಿಗೆ ದಾರಿ ಮಾಡ್ಕೊಡ್ತಾ ಇದ್ರಲ್ರಿ. ನಿಮ್ಮೆಲ್ರಿಗೂ ಬುದ್ಧಿ ಕಲಿಸ್ಬೇಕು. ಈ ದಂಗಾಣಿ ನಿಜದ ನಂಜಪ್ಪನ ಈ ಮನೆಯಿಂದ ಓಡಿಸ್ಬೇಕು ಅಂತ ಇವನು ಸ್ವಂಟಕ್ಕೆ ನಾನು ಸುಳ್ಳು ಬಾಂಬ್ ಕಡ್ದೆ.